ಒಟ್ಟಿನಲ್ಲಿ ಜಗನ್ ಮೋಹನ್ ರೆಡ್ಡಿಗೆ ಇದು ದೊಡ್ಡ ಮಟ್ಟದಲ್ಲಿ ಶಾಕ್. ವಿಧಾನಸಭೆ ಚುನಾವಣೆಯ ರಿಸಲ್ಟ್ ಕೂಡ ಇವತ್ತು ಮುಗಿಯಿತು. 130 ಕ್ಷೇತ್ರಗಳಲ್ಲಿ ಟಿಡಿಪಿ ಹಾಗೆ ಜನಸೇನಾ ಪಕ್ಷಕ್ಕೆ ಮುನ್ನಡೆ. ಮಕಾಡೆ ಮಲಗಾಯಿತು ಜಗನ್. 5 ವರ್ಷಗಳ ಬಳಿಕ ಮತ್ತೆ ಚಂದ್ರಬಾಬು ನಾಯ್ಡು ಆಂಧ್ರ ಸಿಎಂ. ಜೂನ್ 9ನೇ ತಾರೀಕು ಸಿಎಂ ಆಗಿ ಪ್ರಮಾಣ ವಚನ. ನೀವು ಹೇಳ್ತಾ ಇದ್ರಿ ಸರ್, ಚಂದ್ರಬಾಬು ನಾಯ್ಡು ಅವರಿಗೆ ಗಜಕೇಸರಿ ಯೋಗನ ಕೂಡ ಬರಬಹುದು. ಗೊತ್ತಿಲ್ಲ ನಮಗೆ. ಚಂದ್ರಬಾಬು ನಾಯ್ಡು ಅವರು ಡಬಲ್ ಧಮಾಕನು ಆಗ್ಲಿಕ್ಕೆ ಚಾನ್ಸಸ್ ಇದೆ ಎನಿ ಟೈಮ್. ಬಿಕಾಸ್ ಈ ಆಲ್ರೆಡಿ ಪ್ಲೇಡ್. ನೀವು ನೋಡ್ತೀರಿ ಚಂದ್ರಬಾಬು ನಾಯ್ಡು ಯಾವಾಗಲೂ ಅಂತ ಕಾರ್ಡ್ಗಳನ್ನು ಬಾರಿ ಬೇಗ ಯೂಸ್ ಮಾಡ್ತಾರೆ. ಚಂದ್ರಬಾಬು ನಾಯ್ಡು ಅಂಡ್ ನಿತೀಶ್ ಕುಮಾರ್, ನೀವು ಅವರ ಹಿಸ್ಟ್ರಿಗಳನ್ನು, ರಾಜಕೀಯ ಹಿಸ್ಟ್ರಿಗಳನ್ನು ನೀವು ನೋಡ್ತಾ ಬಂದ್ರೆ ದೇ ಕ್ಯಾನ್ ಯೂಸ್ ದೇರ್ ಕಾರ್ಡ್ ಹೌಎವರ್ ದೇ ವಾಂಟ್. ಇವರಿಬ್ರು ಈಗ ಟ್ಯಾಲೆಂಟೆಡ್ ಆಗಿ ಏನಾದ್ರೂ ಕಾರ್ಡ್ ಯೂಸ್ ಮಾಡಿದ್ರೆ ಪೊಲಿಟಿಕಲ್ ಸ್ಟ್ರಕ್ಚರೇ ಚೇಂಜ್ ಆಗ್ಬೋದು. ಈ ಸ್ಟ್ರಕ್ಚರ್ ಇದೆ ಅಲ್ವಾ, ದಿಸ್ ಕ್ಯಾನ್ ಚೇಂಜ್ ಎನಿ ಟೈಮ್. ಬಿಜೆಪಿ ಯಾವ ರೀತಿಯಾಗಿ, ಐ ಥಿಂಕ್ ಬಿಜೆಪಿ ವಿಲ್ ಆಲ್ವೇಸ್ ಯೂಸ್ ದೇರ್ ಕಾರ್ಡ್ಸ್ ಅಟ್ ದ ಎಂಡ್. ನೋಡ್ಬೇಕು ನಾವು ಯಾವ ರೀತಿಯಾಗಿ ಈ ಸಲ ಕಾರ್ಡ್ ಯೂಸ್ ಮಾಡ್ತಾರೆ ಅಂತ. ಸಿ, ದಿಸ್ ಇಸ್ ರಿಯಲಿ ಎ ವಾರ್ನಿಂಗ್. ದಿಸ್ ಇಸ್ ರಿಯಲಿ ಎ ವಾರ್ನಿಂಗ್ ಟು ಬಿಜೆಪಿ ಅಂಡ್ ದೇರ್ ಹೈಕಮಾಂಡ್. ನಾವು ಮಾಡಿದ್ದೇ ನಡೆಯುತ್ತೆ ಅಂತ ಹೇಳುವಂತಹ, ನಾಟ್ ಓನ್ಲಿ ವಿತ್ ಅಪೋಸಿಷನ್, ಇನ್ಕ್ಲೂಡಿಂಗ್ ಇನ್ ದ ಪಾರ್ಟಿ. ಎಲ್ಲಿವರೆಗೆ ಅಂದರೆ ರಾಷ್ಟ್ರಾಧ್ಯಕ್ಷರಾದಂಥ ನಡ್ಡಾಜಿಯವರು ನಾವು RSSಗಿಂತಲೂ ಮುಂದೆ ಬೆಳೆದು ಬಿಟ್ಟಿದ್ದೀವಿ ಅನ್ನುವ ಸ್ಟೇಟ್ಮೆಂಟ್ ವರೆಗೆ ಬರ್ತಾರೆ. ಸೊ ಇದು RSS ಸ್ಟ್ಯಾಂಡಿಂಗ್ ಔಟ್ ಫ್ರಮ್ ದ ಎಲೆಕ್ಷನ್. ಗ್ರೌಂಡ್ ಕ್ಯಾಡರ್ ಅಲ್ಲಿ ಏನು ಬಿಜೆಪಿಯಲ್ಲಿ ವರ್ಕ್ ಆಗ್ತಾ ಇತ್ತು, ಬಿಜೆಪಿಯಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಏನು ವರ್ಕ್ ಆಗ್ತಾ ಇತ್ತು, ಆ ಲೆವೆಲ್ ಅಲ್ಲಿ ಈ ಸಲ ವರ್ಕ್ ಆಗಿಲ್ಲ. RSS ಅವರು ಕೆಲಸ ಮಾಡಿಲ್ಲ. ಈ ಸಲ ನೋಡೇ ಬಿಡುವ ಯಾರು ಅಂತ ಒಮ್ಮೆ ತೋರಿಸ್ಕೊಡುವ ಅನ್ನುವ ಒಂದು ಡಿಸಿಷನ್ಗೆ ಬಂದಿದ್ರು ಅಂತ ಹೇಳೋದ್ರಲ್ಲಿ. ಸಿ, ಇದು ವೆಸ್ಟ್ ಬೆಂಗಾಲ್, ಯು ಸಿ ದ ಸರ್ಪ್ರೈಸ್. ಎಲ್ಲಿವರೆಗೆ ಮಮತಾ ಬ್ಯಾನರ್ಜಿ ಅಂತ ಹೇಳಿದ್ರೆ ಎವ್ರಿಬಡಿ ಥಾಟ್ ಶಿ ವಿಲ್ ಕೊಲ್ಯಾಪ್ಸ್ ದಿಸ್ ಟೈಮ್, ಬಟ್ ಶಿ ಈಸ್ ಏಬಲ್ ಟು ಹೋಲ್ಡ್ 33 ಸೀಟ್ಸ್. 33 ಸೀಟ್ಸ್ ಒಂದೇ ಒಂದು ಜಾಗದಲ್ಲಿ. ಒಡಿಸ್ಸಾ ಇಸ್ ಬಿಜೆಪಿ ಇಸ್ ಗೈನಿಂಗ್ ಅಂಡ್ ಆಂಧ್ರ ಪ್ರದೇಶ್ ವೇರ್ ನಾಟ್ ಬಿಜೆಪಿ ಇಸ್ ಗೈನಿಂಗ್, ವೇರ್ ಇಸ್ ಅಲೈನ್ಸ್ ಪಾರ್ಟಿ ಇಸ್ ಗೈನಿಂಗ್. ನೀವು ಬಿಹಾರ ಈಗ ಅಗೇನ್ ಸೇಮ್. ಈ 3 ಸ್ಟೇಟ್ಗಳ ಏನಾದ್ರೂ ಕೈ ಕೊಟ್ಟಿದ್ರೆ ಇವತ್ತು ಇಷ್ಟು ಹೊತ್ತಿಗಾಗಿ ರಾಜೀನಾಮೆ ಕೊಡುವ ಪ್ರಸಂಗ ಬರ್ತಾ ಇತ್ತು. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಅವರ ದಿಸ್ ಇಸ್ ಪ್ರೆಡಿಕ್ಟೆಡ್. ದಿಸ್ ಇಸ್ ನಾಟ್ ಸುನಿಲ್ ಬೋಸ್ ಅವರ ಗೆಲುವು, ಇದು ಸಿದ್ದರಾಮಯ್ಯನವರ ಗೆಲುವು ಕೂಡ. ಬಿಕಾಸ್ ಸಿದ್ದರಾಮಯ್ಯನವರು ಹೇಳಿದ್ರು, ಇದು ನನ್ನ ಎಲೆಕ್ಷನ್ ಅಂತ ನೀವು ವೋಟ್ ಹಾಕಿ ಅಂತ.